ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆಶಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗಿಲ್ಲ. ಡಿಕೆಶಿ ಮತ್ತು ನಮ್ಮ ಭೇಟಿಯಲ್ಲಿ ರಾಜಕೀಯ ಚರ್ಚೆ ಅಂತ ಹೇಳಲಾಗ್ತಿರೋದು ಸುಳ್ಳು. ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯ ನಂತರದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ನಮ್ಮ ಬೆಂಬಲವನ್ನ ಕೇಳಿಲ್ಲ, ಆ ಪ್ರಶ್ನೆಯೂ ಅಲ್ಲಿ ಉದ್ಭವಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭೇಟಿ ಆದ್ವಿ, ಅವರು ಕೂಡ ನಮ್ಮ ಜೊತೆ ಊಟಕ್ಕೆ ಕೂತಿದ್ದು ಜೊತೆಯಲ್ಲಿದ್ರು. ಸೊ ಅಷ್ಟಾಯ್ತು. ಅವ್ರು ಇನ್ನೂ ಮತ್ತೆ ಬೇರೆ ಕಾರ್ಯಕ್ರಮ ತಗೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಪ್ರತ್ಯೇಕವಾಗಿ ಒಂದು 15 ನಿಮಿಷ ಹೌದು, ಪ್ರತ್ಯೇಕವಾಗಿ 15ಕ್ಕೆ ಜಾಸ್ತಿನೇ ಮಾತಾಡ್ಬೋದು. ಏನ್ ಸರ್ ಇತ್ತೀಚೆಗೆ 2 ಬಾರಿ ಎಲ್ಲ ಸಂದರ್ಭ ಅದು ಮುಖ್ಯ ಅಲ್ಲ. ಅವ್ರಿಗೆ ಅಲ್ಲಿ ನಾವು ಬರೋದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಬರೋದು ನಮ್ಗೆ ಗೊತ್ತಿಲ್ಲ. ಮದುವೆಗೆ ಸಂದರ್ಭ ಬಂದಾಗ ಸಹಜವಾಗಿ ಅಧ್ಯಕ್ಷರು ಅವರು ಮಾತಾಡುತ್ತ ಸಂದರ್ಭ ಮಾತಾಡಿದ್ರು ಅಷ್ಟೇ, ಅದು ಬೇರೆ ಏನಿಲ್ಲ. ಯಾಕಂದ್ರೆ ಸರ್ ಈ ಸಂದರ್ಭದಲ್ಲಿ ತಮ್ಮನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದೇ ತೀವ್ರ ಇಲ್ಲ ನನಗೆ ಬೇಕೋಸ್ಕರ ಅಲ್ಲ, ಅದು ಅವ್ರು ಬಂದಿದ್ದೇ ಮದುವೆಗೆ, ನಾನು ಹೋಗಿದ್ದು ಮದುವೆಗೆ. ಸೊ ಸ್ವಾಭಾವಿಕ ಯಾರು ಬಂದರೂ ಕೂಡ ಮಾತಾಡುವಂಥ ಒಂದು ಸಂಪ್ರದಾಯ ವಾಡಿಕೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಬಿಟ್ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಕೂಡ ಎಲ್ಲೂ ಚರ್ಚೆ ಆಗಿಲ್ಲ. ಇನ್ನೂ ಅಂಥ ಸಂದರ್ಭ ಕೂಡ ಬಂದಿಲ್ಲ ರೀ. ಬಂದಾಗ ನೋಡೋಣ. ಅದು ಇನ್ನೂ ಪಕ್ಷದ ಅಂತಲ್ಲಿ ಎಲ್ಲಿ ಚರ್ಚೆ ಪ್ರಾರಂಭ ಆಗಿಲ್ಲ ರೀ. ಆದ್ಮೇಲೆ ಬೇಕಾದ್ರೆ ನೋಡೋಣ. ತಮ್ಮ ಬೆಂಬಲ ಬೇನ ಕೇಳಿದ್ದಾರೆ ಸರ್ ಅವರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಹೊಸಬರನ್ನ ಯಾರನ್ನಾದರೂ ಭೇಟಿ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಸಹಕಾರವನ್ನು ಬೆಂಬಲವನ್ನು ಕೇಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಪಡಬೇಕಾಗಿಲ್ಲ. ಆದರೆ ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರ ಬಳಿ ಈ ರೀತಿಯ ಮನವಿಗಳನ್ನ ಇಡ್ತಾರೆ ಅಂತಂದ್ರೆ ಅದು ಸಾಧ್ಯನಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತಲ್ವಾ? ಮನವಿ ಅಂದರೆ ಏನನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಇಲ್ಲ. ಆದರೆ ಮಾತುಕತೆಗಳು ಹೇಗಿರುತ್ತೆ ಅಥವಾ ಯಾಕೆ ಶುರುವಾಗಿದ್ದೇವೆ ಅನ್ನೋದು ಸ್ಪಷ್ಟ. ಅಂದರೆ ಎಲ್ಲೊಂದು ಕಡೆ ಪವರ್ ಫೈಟ್ ಮುಗಿದು ಅನಂತರದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಪ್ಯಾಚಪ್ಗಳೆಲ್ಲ ಮುಗಿದ ನಂತರದಲ್ಲಿ ಒಂದು ಹೊಸ ಲೆಕ್ಕಾಚಾರವನ್ನು ಶುರು ಮಾಡಿದ್ರ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು. ಯಾಕಂದರೆ ರಾಜಕೀಯವಾಗಿ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಪರಸ್ಪರ ಅಂಥ ಸೌಹಾರ್ದಯುತ ಸಂಬಂಧ ಇಲ್ಲದಿದ್ದಂಥ ವ್ಯಕ್ತಿಗಳಿದ್ದರು. ಅಂದರೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಸುಮಾರು ಹಂತಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗೋಗಬೇಕು ಅನ್ನುವಂಥ ಒತ್ತಡವನ್ನು ತಂದಂಥವ್ರು ಅವರನ್ನು 2 ಬಾರಿ ಮೀಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ನಡೆ. ಮತ್ತೊಂದು ಕಡೆ ಎಂ.ಬಿ. ಪಾಟೀಲ್ ಮೊದಲು CM ಬಣದಲ್ಲಿ ಗುರುತಿಸ್ಕೊಂಡ್ರು, ಇತ್ತೀಚೆಗೆ ಅವರು ಸ್ವಲ್ಪ ತಟಸ್ಥ ಬಣದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಅವ್ರನ್ನು ಕೂಡ ಒಂದು ಇವತ್ತು ಅನಿರೀಕ್ಷಿತವಾದ ಭೇಟಿ ಅನ್ನೋದಕ್ಕಿಂತ ಪೂರ್ವನಿಯೋಜಿತವಾದ ಸರ್ಕಾರಿ ಕಾರ್ಯಕ್ರಮದ ಭೇಟಿ. ಆದರೆ ಆ ನಂತರದಲ್ಲಿ ಅವರು ಇಬ್ಬರು ಕ್ಲೋಸ್ ಡೋರ್ಲಿ ಮಾಡಿರುವಂಥ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ. ಇವೆಲ್ಲವೂ ಮುಂದಿನ ದಿನಗಳಲ್ಲಿ ತಮಗೆ ಯಾವುದೇ ಅಡ್ಡಿ ಆತಂಕಗಳು ಅಡೆತಡೆಗಳು ಎದುರಾಗದ ರೀತಿಯಲ್ಲಿ ಎಲ್ಲವೂ ಸರಿಪಡಿಸಿಕೊಳ್ಳುವ ಪ್ರಯತ್ನದ ಭಾಗನ ಅನ್ನುವಂಥ ಪ್ರಶ್ನೆ ಮೂಡಿಸೋ ರೀತಿಯಲ್ಲಿದೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ. ಹಾಗಾಗಿ ಸ್ವಲ್ಪ ಅಂತರವು ಕಾಯ್ದುಕೊಂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮಾತನಾಡಿಸುವ ಪ್ರಯತ್ನವನ್ನು ಡಿ.ಕೆ. ಶಿವಕುಮಾರ್ ಮಾಡ್ತಾ ಇರುವಂತೆ ಕಾಣ್ತದೆ. ಇದೆಲ್ಲವೂ ಭವಿಷ್ಯದ ಲೆಕ್ಕಾಚಾರವನ್ನೇ ಗಮನದಲ್ಲಿ ಇಟ್ಕೊಂಡು ಮಾಡದಂತೆ ಕಾಣಿಸ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಎಂ.ಬಿ. ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರ ಭೇಟಿ, ಬಹು ಹೊತ್ತುಗಳ ಕಾಲ ನಡೆದಂತಹ ಚರ್ಚೆ, ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರಾ? ಕದನ ವಿರಾಮ ಅದು ಮೇಲ್ನೋಟಕ್ಕಷ್ಟೇನಾ? ಒಳೊಳಗೆ ತಮ್ಮ ತಯಾರಿಯನ್ನ ಡಿ.ಕೆ. ಮಾಡಿಕೊಳ್ತಿದ್ದಾರಾ ಅನ್ನುವಂಥ ಪ್ರಶ್ನೆಗೆ ಸ್ವತಃ ಇಬ್ಬರು ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ.